ಸ್ನೇಹಿತರೆ, ನಾವು ಈ ದಿನ ಭೇಟಿ ನೀಡಲಿರುವ ಸ್ಥಳ ಹಾಸನದಿಂದ ಹಳೇಬೀಡು ಮಾರ್ಗವಾಗಿ ಚಲಿಸುವಾಗ 15 ಕಿಲೋಮೀಟರ್ ದೂರದಲ್ಲಿ ದೊಡ್ಡಗದ್ದವಳ್ಳಿ ಎಡಭಾಗಕ್ಕೆ ಇದ್ದು ಬಲಭಾಗಕ್ಕೆ ಮಳೆಮಲ್ಲೇಶ್ವರ ಸೀಗೆಗುಡ್ಡ ಎಂಬ ಸ್ಥಳ ನಮಗೆ ಸಿಗುತ್ತದೆ. ಇದು ಒಂದು ಪುಟ್ಟ ಪ್ರವಾಸಿ ತಾಣ. ಬೆಟ್ಟದ ಮಧ್ಯದಲ್ಲಿ ಸುಂದರವಾಗಿ ನಿರ್ಮಿಸಲಾದ ಈ ಸ್ಥಳವು ದೂರದಿಂದಲೇ ಕಾಣುತ್ತದೆ. ಮಳೆಮಲ್ಲೇಶ್ವರ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿರುವ ಈ ಕ್ಷೇತ್ರವು ಸದಾಕಾಲ ನೀರಿನ ಕೊರತೆಯಿಂದ ತುಂಬಿದ್ದು ಅರೆ ಮಲೆನಾಡಿನಂತೆ ಕಾಣುತ್ತದೆ. ಅಕ್ಕಪಕ್ಕದಲ್ಲಿ ವಿಷ್ಣು ಚಕ್ರದಂತೆ ತಿರುಗುವ ವಾಯುವಿದ್ಯುತ್ ಘಟಕಗಳು, ಸುತ್ತಲಿನ ಪ್ರಕೃತಿ ಸಿರಿ ನಮ್ಮ ಮನ ತುಂಬುತ್ತದೆ. ಬೆಟ್ಟದ ಮಧ್ಯದಲ್ಲಿ ನಿರ್ಮಿಸಿರುವ ಮಹಾದೇವನ ವಿಗ್ರಹ ತುಂಬ ಸುಂದರವಾಗಿದೆ. ಇತ್ತೀಚೆಗೆ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಈ ಪುಟ್ಟ ಪ್ರವಾಸಿ ತಾಣದ ಹಿರಿಮೆಯನ್ನು ತೋರಿಸುತ್ತಿದೆ. ಸುತ್ತಲಿನ ಹೊಲ, ಕಡಿದಾದ ದಾರಿ, ಕಣಿವೆಯ ಹಾದಿ ನಮ್ಮನ್ನು ಮನಸೆಳೆಯುತ್ತದೆ. ಬೇಸಿಗೆಯಲ್ಲಿ ತಂಪಾಗಿ, ಮಳೆಗಾಲದಲ್ಲಿ ಜಿಟಿ ಮಳೆ ಮತ್ತು ಮಂಜಿನಿಂದ ಕೂಡಿರುವ ಈ ಸೀಗೆಗುಡ್ಡ ಎಂಬ ಪ್ರದೇಶವು ಬಂಡೆಕಲ್ಲಿನ ಮಧ್ಯದಿಂದ ಒಸರುವ ನೀರಿನ ಹೊರತೆಗೆ ಪ್ರಸಿದ್ಧವಾಗಿದೆ. ಋಷಿಮುನಿಗಳು ತಪಸ್ಸು ಮಾಡುವಂತೆ ನಿರ್ಮಿಸಿರುವ ಚಿಕ್ಕ ಚಿಕ್ಕ ವಿಗ್ರಹಗಳು ಮತ್ತು ಇತರ ವಿಗ್ರಹಗಳು ಸುಂದರವಾಗಿವೆ. 50ರಿಂದ 100 ಮೆಟ್ಟಿಲುಗಳಿರುವ ಈ ಸ್ಥಳವು ಪ್ರಯಾಸದಾಯಕವಾಗಿಲ್ಲ. ಹಾಸನದಿಂದ ಹಳೇಬೀಡಿಗೆ ಹೋಗುವ ಮಾರ್ಗದಲ್ಲಿ ಒಮ್ಮೆಯಾದರೂ ಭೇಟಿ ನೀಡದಿದ್ದರೆ ನೀವು ಏನನ್ನೋ ಕಳೆದುಕೊಂಡಂತೆ ಅನಿಸುತ್ತದೆ.